ಎಲ್ಲರಿಗೂ ನಮಸ್ಕಾರ. ಒಂದು ಮುಖ್ಯವಾಗಿರ್ತಕ್ಕಂಥ ಮಾತು ಏನಪ್ಪ ಅಂತಂದರೆ, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು ಮ್ಯಾನುಫ್ಯಾಕ್ಚರ್ ಮಾಡುವನು ಒಳ್ಳೆ ದುಡ್ಡು ಸಂಪಾದನೆಯಲ್ಲಿದ್ದಾನೆ, ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾನೆ, ಅವನ ದೇಹಕ್ಕೆ ಏನು ತೊಂದರೆ ಇಲ್ಲ. ಮದ್ಯಪಾನ ಮ್ಯಾನುಫ್ಯಾಕ್ಚರ್ ಮಾಡುವನು ಒಳ್ಳೆ ದುಡ್ಡು ಸಂಪಾದನೆಯಲ್ಲಿದ್ದಾನೆ, ಆನಂದದಿಂದ ಜೀವನ ಮಾಡ್ತಾ ಇದ್ದಾನೆ, ಅವನ ದೇಹಕ್ಕೆ ಏನು ತೊಂದರೆ ಇಲ್ಲ. ನಮಗಾಗಿ ಧಾನ್ಯಗಳು, ತರಕಾರಿಗಳು ಬೆಳೆಯುವ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ವಾಟ್ ಈಸ್ ದಿಸ್? ಇದು ಯಾಕೆ ಹಿಂಗೆ? 3 ಹೊತ್ತು 5 ಬೆರಳುಗಳಿಂದ ತುಂಬಿರ್ತಕ್ಕಂಥ ಆಹಾರ ನಮ್ಮ ಬಾಯಿ ಒಳಗೆ ಹೋಗ್ತಾ ಇದ್ದವು ಅಂತಂದರೆ ಅದು ರೈತ ಪಡುವ ಕಷ್ಟ, ರೈತನ ಒಂದು ಶ್ರಮ. ಮಳೆ, ಬಿಸಿಲು, ಗಾಳಿ ಇದ್ಯಾವುದೂ ಲೆಕ್ಕಿಸದೆ ದನ ದುಡ್ತಾ ಇದ್ದಾನೆ. ರೈತ ಬೆಳೆದಿರ್ತಕ್ಕಂಥ ತರಕಾರಿಗಳು ರೋಡ್ ಮೇಲೆ ಇಟ್ಟು ಮಾರ್ತಾರೆ. ಅದೇ ನಾವು ಕಾಲಲ್ಲೇ ಹಾಕಿರ್ತಕ್ಕಂಥ ಚಪ್ಪಲಿ, ಶೂ AC ರೂಮ್ದಲ್ಲಿ ಮಾರ್ತಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿನ. ಇದು ಚೇಂಜ್ ಆಗಬೇಕು. ನಾವೆಲ್ಲ ಹೋರಾಟ ಮಾಡಬೇಕು. ರೈತ ಬೆಳೆದ ಬೆಳೆಗೆ ರೇಟ್ ಇಲ್ಲ, ಕಷ್ಟಪಟ್ಟು ದುಡಿತಾನೆ. ಯಾರೋ ಒಬ್ಬರ ಸಾಹುಕಾರ ಹತ್ತಿರ ತಂದು ರೊಕ್ಕ ತಂದು ಎಣ್ಣೆ ಹೊಡೆಯೋದು, ಗೊಬ್ಬರ ಹಾಕೋದು, ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಷ್ಟಪಟ್ಟು ರಾಶಿ ಮಾಡಿ ಅವನು ಬೆಳೆದಿರ್ತಕ್ಕಂಥ ಆಹಾರಕ್ಕೆ, ಧಾನ್ಯಗಳಿಗೆ ಒಳ್ಳೆ ರೇಟ್ ಇಲ್ಲ. ಇದು ಚೇಂಜ್ ಆಗಬೇಕು. ಬಾರ್ ಓನರ್ ಮದ್ಯಪಾನ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಐಷಾರಾಮಾಗಿ ಕಾರಿನಲ್ಲಿ ತಿರುಗಾಡ್ತಾನೆ. ನಮ್ಮ ಸನಾತನ ಧರ್ಮ, ನಮ್ಮ ಭಾರತೀಯ ಸಂಸ್ಕೃತಿ. ಈಗ ನಮ್ಮ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತ ಕಷ್ಟಪಟ್ಟು ಹೊಲದಲ್ಲಿ ಬಿಸಿಲು, ಮಳೆ ಇದ್ಯಾವುದು ಲೆಕ್ಕಿಸದೆ ದನ ದುಡಿತಾ ಇದ್ದಾನೆ. ಅವನು ಬೆಳೆದಿರ್ತಕ್ಕಂಥ ಧಾನ್ಯಗಳಿಗೆ ರೇಟ್ ಇಲ್ಲ. ಹಿಂಗಾದ್ರೆ ಒಕ್ಕಲ್ತನ ಹೆಂಗಿರ್ತಾವ್ರಿ? ದನ ಕರು ಎಲ್ಲ ಮಾರಿ ಬೆಂಗಳೂರು, ಮುಂಬೈ, ಹೈದರಾಬಾದು ಹೋಗಿ ಕೂಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಭಾರತೀಯ ಒಂದು ರೈತನಿಗೆ ಅನ್ಯಾಯ ಆಗ್ತಿದೆ. ಆ ಅನ್ಯಾಯ ತಡಿಬೇಕು. ನಮ್ಮ ಸರ್ಕಾರ ಎಚ್ಚರ ಕೊಡಬೇಕು. ಇದು ಚೇಂಜ್ ಆಗಬೇಕು. ನೋಡ್ರಿ, ತೊಗರಿ ಬೆಳೆದಾರ ರೇಟ್ ಇಲ್ಲ, 6,000, 7,000. ಯಾಕ್ರಿ ಹಿಂಗ? ಇದು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ರೈತ ಬೆಳೆದಿರ್ತಕ್ಕಂಥ ಯಾವುದೇ ಒಂದು ಧಾನ್ಯಗಳಾಗಲಿ, ತರಕಾರಿಗಳಾಗಲಿ AC ರೂಮ್ದಲ್ಲಿ ಇಟ್ಟು ಮಾರೋದು ಬೇಕಾಗಿಲ್ಲ. ಅವನದೇ ಆಗಿರ್ತಕ್ಕಂಥ ಒಂದು ಸ್ಟೇಜ್, ಅವನದೇ ಆಗಿರ್ತಕ್ಕಂಥ ಒಂದು ಮಾರ್ಕೆಟ್. ಆ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಒಳ್ಳೆ ರೇಟ್ ಸಿಕ್ಕರೆ ರೈತ ಸಂತೋಷದಿಂದ ಜೀವನ ಮಾಡ್ತಾನೆ. ನಮ್ಮ ಸನಾತನ ಧರ್ಮ ಹಂಗೆ, ನಮ್ಮ ಸನಾತನ ಧರ್ಮ ಹಿಂಗೆ ಹೇಳೋದಕ್ಕಿಂತ ನಮ್ಮ ಸನಾತನ ಧರ್ಮದಲ್ಲಿ ಇದ್ದಿರ್ತಕ್ಕಂಥ ಕೆಲವೊಂದು ವಿಷಪೂರಿತ ವಸ್ತುಗಳನ್ನು ಒದ್ದು ಓಡಿಸಾಕಬೇಕು. ಬಾರ್ಗಳಿಗೆ ಲೈಸೆನ್ಸ್ ಯಾಕೆ ಕೊಡ್ಲತ್ತೀರಿ? ನಮ್ಮ ಸರ್ಕಾರಕ್ಕೆ ನಾನು ಸವಾಲು ಮಾಡ್ತೇನೆ. ಕುಡಿದು
ನಮ್ಮ ಅಣ್ಣ ತಮ್ಮಂದಿರು ಲಿವರ್ ಫೇಲ್ ಆಗ್ತಾ ಇದ್ದಾವೆ, ಕಿಡ್ನಿ ಫೇಲ್ ಆಗ್ತಾ ಇದೆ, ಸತ್ತು ಹೋಗ್ತಾ ಇದ್ದಾರೆ. ಇದ್ಯಾಕೆ? ಎಲ್ಲಿವರೆಗೂ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ವಿಷಪೂರಿತ ವಸ್ತುಗಳು, ಬೀಡಿ, ಸಿಗರೇಟ್, ಗುಟ್ಕಾ, ಮದ್ಯಪಾನ ನಿಷೇಧ ಆಗಲ್ವೋ ಅಲ್ಲಿವರೆಗೂ ನಮ್ಮ ಸನಾತನ ಧರ್ಮ ಸ್ಟ್ರಾಂಗ್ ಆಗುವುದಿಲ್ಲ. ಇದಕ್ಕೆ ಹೋರಾಡ್ರಿ. ಹಿಂದೂ, ಮುಸ್ಲಿಂ ಅವ್ರು ಬೇರೆ ನಾವು ಬೇರೆ ಅದಲ್ರಿ. ಇದು ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಪೂರಿತ ವಸ್ತುಗಳು ಬ್ಯಾನ್ ಮಾಡಕ್ರಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ರಿ. ಮದ್ಯಪಾನದಿಂದ ಎಷ್ಟೊಂದು ಹಾನಿಯಾಗ್ತಾ ಇದ್ದಾವೆ. 4 ವರ್ಷ 5 ವರ್ಷದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗ್ತಾ ಇದ್ದಾವೆ. ಮದ್ಯಪಾನ ಸೇವನೆ ಮಾಡಿ ತನ್ನ ಬುದ್ಧಿಶಕ್ತಿಯನ್ನು ಹಾಳು ಮಾಡಿಕೊಂಡು ನಾನೇನು ಮಾಡ್ತಿದ್ದೀನಿ ಅಂತಕ್ಕಂಥ ಪರಿಜ್ಞಾನನೇ ಅವನಿಗಿಲ್ಲ. ಇದು ಅಳಿಬೇಕು. ಅವಾಗ ಏನಾಗ್ತದ, ಮದ್ಯಪಾನ ಒಂದು ವಿಷಪೂರಿತವಾಗಿರ್ತಕ್ಕಂಥ ವಸ್ತು ನಶಿಸಿ ಹೋಯ್ತು ಅಂತಂದ್ರೆ ನಮ್ಮ ಭಾರತ ದೇಶ ಸುಸಂಸ್ಕೃತ ರಾಷ್ಟ್ರ ಆಗ್ತದೆ. ಅದೆಲ್ಲ ಬಿಟ್ಟು ಇನ್ನಿನ್ನೂ ಬಾರ್ಗಳು ಹೆಚ್ಚಾಗ್ತಾ ಇದ್ದಾವೆ. ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ತಾಂಡಾಗಳಲ್ಲಿ, ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ, ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಯಾವುದೇ ಒಂದು ಲೈಸೆನ್ಸ್ ಇಲ್ಲದೆ ಮದ್ಯಪಾನ ಅಕ್ರಮದಿಂದ ಮಾರ್ತಾ ಇದ್ದಾರೆ. ಇವರಿಗೆ ಲೈಸೆನ್ಸ್ ಯಾರು ಕೊಟ್ಟರ್ರಿ? ಸರ್ಕಾರಕ್ಕೆ ಗಮನ ಹೋಗ್ತಿಲ್ಲೇನು? ಅಬಕಾರಿ ಇಲಾಖೆದವರಿಗೆ ಗಮನ ಹೋಗ್ತಿಲ್ಲೇನು? ಹೋಗ್ತಾ ಇದ್ದೇವೆ. ಅವರಿಗೆ ಒಳ್ಳೆ ಭತ್ತ ಬರ್ತಾ ಇದೆ, ಅವರಿಗೆ ದುಡ್ಡು ಬರ್ತಾ ಇದೆ. ಅವ್ರು ಯಾಕೆ ಕೇಳ್ತಾರೆ? ಇದು ನಮ್ಮ ಭಾರತೀಯ ಸಂಸ್ಕೃತಿನ ನಾವೆಲ್ಲರೂ ಎದ್ದೇಳಬೇಕು, ಹೋರಾಟ ಮಾಡಬೇಕು. ನಮ್ಮ ದೇಶದಲ್ಲಿರ್ತಕ್ಕಂಥ ಮದ್ಯಪಾನವನ್ನು ಸಂಪೂರ್ಣವಾಗಿ ನಶಿಸಿ ಹೋಗಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಭಾರತ ದೇಶ ಸುಸಂಸ್ಕೃತ ರಾಷ್ಟ್ರ ಆಗ್ತದ. ಸನಾತನ ಧರ್ಮ ಸ್ಟ್ರಾಂಗ್ ಆಗ್ತದ. ಇದು ಸನಾತನ ಧರ್ಮ ಜಾಗೃತಿ ಆಗಬೇಕು, ಹಿಂದೂ ಧರ್ಮ ಬಲಿಷ್ಠ ಆಗಬೇಕಂತಂದ ಈ ಜನವರಿ ತಿಂಗಳದಾಗ ಏನು ರ್ಯಾಲಿ ಮಾಡ್ತಾ ಇದ್ದಾರೆ. ರ್ಯಾಲಿ ಮಾಡೋದಲ್ರಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ವಿಷಪೂರಿತ ವಸ್ತುಗಳನ್ನು ಒದ್ದುಪಡಿಸಾಕಬೇಕು. ಅಂದಾಗ ಮಾತ್ರ ನಮ್ಮ ಭಾರತ ದೇಶ ಒಂದು ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಸ್ಟ್ರಾಂಗ್ ಆಗ್ತದೆ. ಕಮೆಂಟ್ ಮಾಡಿರಿ, ಸುಮ್ಮನೆ ಕೊಡಬೇಡ್ರಿ. ನೋಡ್ರಿ, ನನಗೆ ಯಾವುದೇ ಫಾಲೋವರ್ಸ್ ಬೇಕಾಗಿಲ್ಲ. ನಾನು ಫಾಲೋವರ್ಸ್ ಬೇಕು, ನನಗೆ ಲೈಕ್ಸ್ ಬೇಕು, ಯೂಟ್ಯೂಬಿಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನ್ನ ಈ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿನೇನ್ರಿ. ನನ್ನ ಉದ್ದೇಶ ಇಷ್ಟೇ, ನನ್ನ ಮೆಸೇಜ್ ಇಷ್ಟೇ. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ವಿಷಪೂರಿತ ವಸ್ತುಗಳು ಹೋಗಬೇಕು, ನಶಿಸಿ ಹೋಗಬೇಕು ಶಾಶ್ವತವಾಗಿ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅಕ್ಕ ತಂಗಿಯರು ಆರೋಗ್ಯದಿಂದಿರಬೇಕು. ನಮ್ಮ ಸನಾತನ ಧರ್ಮ ಸ್ಟ್ರಾಂಗ್ ಆಗಬೇಕು. ಅದೆಲ್ಲ ಬಿಟ್ಟು ನಾವೇ ಹೊಡೆದಾಡೋದು ಇದ್ಯಾವ ನ್ಯಾಯ ರೀ? ನೀವು ನಮ್ಮ ಜೊತೆ ಇದ್ದೀರಂತ ನಾನು ಭಾವಿಸಿದ್ದೀನಿ. ಕಮೆಂಟ್ ಮಾಡ್ರಿ, ಇದು ಒಳ್ಳೇದದನ, ಇದು ಕೆಟ್ಟದದನ. ನನ್ನ ಮಾತು
ವಿಚಾರ ಮಾಡ್ರಿ. ನಮ್ಮ ಒಂದು ಭಾರತದ ಸಂಸ್ಕೃತಿ ಸ್ಟ್ರಾಂಗ್ ಮಾಡ್ರಿ. ಋಷಿ ಮುನಿಗಳು, ವೇದವ್ಯಾಸರು, ಪೀರ ಪೈಗಂಬರರು, ವಿದ್ವಾಂಸರು, ಸಾಧು ಸಂತರು ಹುಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶ ಬಲಿಷ್ಠ ಆಗಬೇಕು. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಒಂದು ಚೆಂದಿತ್ತು ಅಂತಂದ್ರೆ, ಒಳ್ಳೆಯದಿತ್ತು ಅಂತಂದ್ರೆ ನಾವೇನು ಮಾಡ್ಬೋದು. ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವೊಂದು ವಿಷಪೂರಿತ ವಸ್ತುಗಳು ಶಾಶ್ವತವಾಗಿ ನಿಷೇಧ ಆಗಬೇಕಂತ ಹೋರಾಟ ಮಾಡ್ರಿ. ಅದೆಲ್ಲ ಬಿಟ್ಟು ಹಿಂದೂ ಮುಸ್ಲಿಂ ಜೊತೆ ಜಗಳ ಆಡೋದು, ನಮ್ಮ ಸನಾತನ ಧರ್ಮ ಹಂಗೆ, ನಮ್ಮ ಸನಾತನ ಧರ್ಮ ಹಿಂಗೆ, ಕೆಲವೊಬ್ಬರು ಸಾಧು ಸಂತರು, ಬಾಬಾಗಳು, ಸುಮ್ಮನೆ ಏನೋ ರಾಜಕಾರಣಿಗಳು ಅವರ ಒಂದು ಅಧಿಕಾರಕ್ಕೆ ಏನೇನೋ ಡಂಬಾಚಾರ. ನಮ್ಮ ಭಾರತ ದೇಶ ಒಂದು ರಾಮರಾಜ್ಯ ಆಗಬೇಕು ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವಿಷಪೂರಿತ ವಸ್ತುಗಳು ಹೋಗಬೇಕು. ಮದ್ಯಪಾನ ಮೊದಲು ಮುಕ್ತ ಭಾರತ ಆಗಬೇಕು. ಮದ್ಯಪಾನ ಮುಕ್ತ ಭಾರತ ಆಗಬೇಕು. ಅಂದಾಗ ಮಾತ್ರ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರ್ತದ. ನಮ್ಮ ಭಾರತ ದೇಶ ಕೂಡ ಸ್ಟ್ರಾಂಗ್ ಆಗಿರ್ತದ. ಇಡೀ ನಮ್ಮ ಭಾರತ ದೇಶ ರಾಮರಾಜ್ಯ ಆಗಿ ಮಾರ್ಪಡ್ತದ. ರಾಮರಾಜ್ಯ ಆಗಿ ಬಲಿಷ್ಠ ರಾಷ್ಟ್ರ ಆಗ್ತದ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಕಂಡಿರ್ತಕ್ಕಂಥ ಕನಸು ನನಸಾಗ್ತದ. ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಕನಸು ನನಸಾಗ್ತದೆ. ವಿಚಾರ ಮಾಡ್ರಿ, ಹೋರಾಟ ಮಾಡ್ರಿ. ನಮಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ರಿ. ಜೈ ಶ್ರೀರಾಮ್.